ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಮತ್ತೊಂದು ಜಿಲ್ಲೆಗೆ ನಿಮ್ಮನ್ನು ಕರೆದುಕೊಂಡು ಬಂದಿದ್ದೀನಿ ಕಣ್ರಿ. ಅದುವೇ KGF ಕೋಲಾರದಿಂದ ವಿಭಜನೆಗೊಂಡು ಹೊಸ ಜಿಲ್ಲೆಯಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಕಡೆಯಿಂದ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಪಂಚಗಿರಿ ಜಿಲ್ಲೆ ಎಂದು ಕರೆಯಲ್ಪಡುವ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯು ಪ್ರಾಚೀನ ಕಾಲದಲ್ಲಿ ತನ್ನದೇ ಆದ ಮಹತ್ವ ಸ್ಥಾನವನ್ನು ಪಡೆದುಕೊಂಡಿದೆ. ಚಿಕ್ಕ ಎಂದರೆ ಸಣ್ಣ, ಬಳ್ಳ ಎಂದರೆ ಆಹಾರ ಧಾನ್ಯಗಳನ್ನು ಅಳತೆ ಮಾಡುವ ಪ್ರಮಾಣ, ಪುರ ಎಂದರೆ ಪಟ್ಟಣ. ಅಂದರೆ ಪ್ರಾಚೀನ ಕಾಲದಲ್ಲಿ ಈ ಸ್ಥಳವು ಆಹಾರ ಧಾನ್ಯಗಳ ಅಳತೆ ಮಾಡುವ ಸ್ಥಳವಾಗಿತ್ತು. ಕರ್ನಾಟಕದಲ್ಲಿ ತನ್ನದೇ ಆದ ಆರ್ಥಿಕತೆ, ಸಾಮಾಜಿಕ, ರಾಜಕೀಯ ಮತ್ತು ಕೈಗಾರಿಕಾ ಶಿಕ್ಷಣದಲ್ಲಿ ಮಹತ್ವ ಸ್ಥಾನವನ್ನು ಪಡೆದುಕೊಂಡಿರುವ ಈ ಜಿಲ್ಲೆಯು ನಮಗೆ ಅವಶ್ಯಕತೆಯಾಗಿರುವ ಪ್ರಮುಖ ಸ್ಥಳಗಳನ್ನು ನೋಡ್ಕೊಂಡು ಬರೋಣ ಬನ್ರಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿವಯೋಗಿ ಶಂಕರ ಪರಮೇಶ್ವರ ಭೂಲೋಕದ ಒಡೆಯನೆಂದು ಕರೆಯಲ್ಪಡುವ ಶಿವ ಈಶಾ ಫೌಂಡೇಶನ್ ಸಂಸ್ಥಾಪಕರಾದ ಜಗ್ಗಿ ವಾಸುದೇವರವರು ನಿರ್ಮಾಣ ಮಾಡಿದ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಕಾರ ಇದುವರೆಗೆ ನಿರ್ಮಿಸಲಾಗದ ಅತಿ ದೊಡ್ಡದಾದ ಫಸ್ಟ್ ಸ್ಕಲ್ಪ್ಚರ್ನಿಂದ ನಿರ್ಮಾಣವಾದ 112 ಎತ್ತರದ ಶಿವನ ಮೂರ್ತಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 9 ಕಿಲೋಮೀಟರ್ ಅಂತರದಲ್ಲಿರುವ ಈ ಶಿವನ ಮೂರ್ತಿಯು ಹಾಗಾದರೆ ಬನ್ನಿ ನೋಡ್ಕೊಂಡು ಬರೋಣ. ಎಂಬತ್ತಡಿ ಅಗಲವಿರುವ ಶಿವನ ಮೂರ್ತಿಯು ಇದನ್ನು ಬಳಸಲು 500 ಟನ್ ಉಕ್ಕನ್ನು ಬಳಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕುಗಳು: ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಸಿಡ್ಲಘಟ್ಟ, ಮಂಚನಹಳ್ಳಿ, ಬಾಗೇಪಲ್ಲಿ, ಚೇಳೂರು, ಗುಡಿಬಂಡ ಇವು ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕುಗಳು. ಟಿಪ್ಪು ಡ್ರಾಪ್. ಏನಿದು ಟಿಪ್ಪು ಡ್ರಾಪ್? 4850 ಅಡಿ ಎತ್ತರದಲ್ಲಿರುವ ಈ ಬಂಡೆಕಲ್ಲು ಮೈಸೂರಿನ ಹುಲಿ, ಹೈದರಾಲಿನ ಮಗ, ಹೈದರಾಲಿನ ನಂತರ ಮೈಸೂರನ್ನು ಆಳಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಡಿದ ರಾಜ. ಅವನ ಆಳ್ವಿಕಾ ಸಂದರ್ಭದಲ್ಲಿ ಅವನ ಸಾಮ್ರಾಜ್ಯದಲ್ಲಿ ಕೈದಿಗಳು ತಪ್ಪಿತಸ್ಥರು ಎಂದು ಸಾಬೀತಾದರೆ ಈ ಬೆಟ್ಟದಿಂದನೇ ತಳ್ಳಿ ಸಾಯಿಸಲಾಗುತ್ತಂತೆ. ಆ ಪಾಯಿಂಟ್ ನಿಮಗೆ ತೋರಿಸ್ತೀನಿ. ಕೆಲವು ಸಾಮ್ರಾಜ್ಯದ ರಾಜರುಗಳು ಅಲ್ಲಿನ ಕಾನೂನುಗಳು ಕಟ್ಟುನಿಟ್ಟಾಗಿದ್ವು. ಹಮ್ಮುರಬ್ಬಿನ ನಾವು ಹೆಸರು ಕೇಳಿರ್ಬೋದು. ಅವನ ಆಳ್ವಿಕೆ ಸಂದರ್ಭದಲ್ಲಿ ಕಣ್ಣಿಗೆ ಕಣ್ಣು, ಕಾಲಿಗೆ ಕಾಲು, ಈ ಕಠಿಣವಾದ ಕಾನೂನು ಅವನು ಹಮ್ಮುರಬ್ಬಿನಲ್ಲಿ ಸಾಮ್ರಾಜ್ಯದಲ್ಲಿ ನಾವು ಕಾಣ್ತೀವಿ. ಅದೇ ರೀತಿ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅವರ ಸಾಮ್ರಾಜ್ಯದಲ್ಲಿ ಅಂತ ಕೈದಿಗಳನ್ನು ಇಲ್ಲಿಂದನೇ ತಳ್ಳಿ ಸಾಯಿಸಲಾಗುತ್ತಂತೆ. ಹಾಗಾದರೆ ಬನ್ನಿ. ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯು ಅದು ಅಪಾಯವಾದ ಸ್ಥಳವಾಗಿದೆ ಎಂದು ಈ ಬೋರ್ಡ್ ಹಾಕಿ ಇದನ್ನು ಬಂದ್ ಮಾಡಲಾಗಿದೆ. ಇಲ್ಲಿ ಯಾರು ಹೊರಗಡೆ ದಾಟುವಂತಿಲ್ಲ. ಟಿಪ್ಪು ಡ್ರಾಪ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾರಿಗೆ: ಕರ್ನಾಟಕ RTO ರಿಜಿಸ್ಟರ್ ಸಂಖ್ಯೆ 40 ಆಗಿದ್ದು, ಚತುಷ್ಪಥ NH 44 ಹಾಗೂ ರಾಷ್ಟ್ರೀಯ ಹೆದ್ದಾರಿ 69, ರಾಜ್ಯ ಹೆದ್ದಾರಿ 74 ಹಾಗೂ ಇಲ್ಲಿ ನೈಋತ್ಯ ರೈಲು ವಲಯಕ್ಕೆ ಸೇರ್ಪಡೆಗೊಳ್ಳುವ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯು ಕರ್ನಾಟಕದ ನಾನಾ ಜಿಲ್ಲೆಗಳಿಗೆ
KSRTC ಬಸ್ ಸೌಲಭ್ಯವಿದ್ದು ನೀವು ಯಾರಾದರೂ ಈ ಜಿಲ್ಲೆಗೆ ಬಂದರೆ ಬಸ್ಸಿನ ಸೌಲಭ್ಯವು ಉತ್ತಮವಾಗಿದೆ. ಇದು ಸಾರಿಗೆಯ ವ್ಯವಸ್ಥೆ. ಸ್ವತಂತ್ರ ಪೂರ್ವದಲ್ಲಿ ತನು, ಮನ, ಧನ ಮತ್ತು ತಮ್ಮ ಪ್ರಾಣವನ್ನು ಈ ನಾಡಿಗೆ, ಈ ದೇಶಕ್ಕೆ ಮುಡಿಪಿಟ್ಟ ಜಾಗವಿದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶತ್ವ 1938 ಏಪ್ರಿಲ್ 25ರಂದು ನಿಶಸ್ತ್ರಿಧಾರಿಗಳಾದ ಈ ನಾಡಿನ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಹೋರಾಟದ ಮೂಲಕ 1938ರಲ್ಲಿ ಕಾಂಗ್ರೆಸ್ನ ಧ್ವಜ ಹಾರಿಸುವ ಸಂದರ್ಭದಲ್ಲಿ ಬ್ರಿಟಿಷರು ಏಕಾಏಕಿಯಾಗಿ ಬಂದೂಕುಗಳ ಮಳೆಗಳನ್ನು ಸುರಿಯುವರು. ಇಲ್ಲಿ 35 ಸ್ವತಂತ್ರ ವೀರ ಯೋಧರು ಮರಣವಪ್ಪಿದ ಸ್ಥಳ. ಇದನ್ನು ಮಿನಿ ಜಲಿಯನ್ ವಾಲಾಬಾಗ್ ಎಂದು ಕರೆಯಲಾಗುತ್ತದೆ. ಏನಿದು ಜಲಿಯನ್ ವಾಲಾಬಾಗ್? ಪಂಜಾಬಿನ 1919 ಏಪ್ರಿಲ್ 13ರಂದು ಜನರಲ್ ಡಯರ್ಡಮ್ ವ್ಯಕ್ತಿಯು ಅಲ್ಲಿನ ದೇಶ ಪ್ರೇಮಿಗಳ ಮೇಲೆ ಗುಂಡಿನ ಮಳೆಗರೆದನು. ಅದರಂತೆ ನಮ್ಮ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲಾಗುತ್ತದೆ. ಅಂಥ ಮಹಾನ್ ವ್ಯಕ್ತಿಗಳು ಈ ನಾಡಿಗೆ, ಈ ಮಣ್ಣಿಗೆ, ಈ ದೇಶಕ್ಕೆ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ. ಅಂಥವರ ಸಲುವಾಗಿಯೇ, ಅವರ ನೆನಪಿನ ಸಲುವಾಗಿ ಕರ್ನಾಟಕ ಸರ್ಕಾರವು ವೀರಸೌಧವನ್ನು ನಿರ್ಮಾಣ ಮಾಡಿದ್ದಾರೆ. ಇದುವೇ ವಿದುರಾಶತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ತಾಲೂಕಾದ ಗೌರಿಬಿದನೂರು. ಈ ಗೌರಿಬಿದನೂರಿಗೆ ಗೌರಿಬಿದನೂರು ಎಂದು ಹೆಸರು ಬರಲು ಕಾರಣ, ಇಲ್ಲಿ ಹಿಂದೂಗಳ ಪವಿತ್ರವಾದ ದೇವಾಲಯವಿರುವ ಗೌರಿಯನ್ನು ಆ ಹೆಸರಿನಿಂದ ಈ ಊರಿಗೆ ಗೌರಿಬಿದನೂರು ಎಂದು ಕರೆಯಲಾಗುತ್ತೆ. ಇನ್ನೊಂದರ ಪ್ರಕಾರ ಟಿಪ್ಪು ಸುಲ್ತಾನ್ ಅವರ ಯೋಧರುಗಳ ಗೋರಿಗಳು ಇರುವುದರಿಂದ ಈ ತಾಲೂಕನ್ನು ಗೌರಿಬಿದನೂರು ಎಂದು ಕರೆಯಲಾಗುತ್ತದೆ. ಏನು ಅಭಿವೃದ್ಧಿ ಇಲ್ಲ ಗುರು ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಭೌಗೋಳಿಕತೆ 1/7/2010ರಲ್ಲಿ ಆರಂಭವಾದ ಈ ಜಿಲ್ಲೆಯು KGF ಕೋಲಾರದಿಂದ ಬೇರ್ಪಟ್ಟು ಹೊಸ ಜಿಲ್ಲೆಯಾಗಿ ರಚನೆಗೊಂಡಿತು. 5 ಬೆಟ್ಟಗಳ ಮಧ್ಯೆ ಇರುವ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯು ಸ್ಕಂದಗಿರಿ, ನಂದಿಗಿರಿ, ಚಂದ್ರಗಿರಿ, ಹೇಮಗಿರಿ, ಬ್ರಹ್ಮಗಿರಿ ಎಂಬ 5 ಬೆಟ್ಟಗಳ ಮಧ್ಯೆ ಇರುವ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯು ಕರ್ನಾಟಕದಲ್ಲಿ ಭೌಗೋಳಿಕತೆಯಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ಮ ಗೌರಿಬಿದನೂರು ತಾಲೂಕು ಭೂಕಂಪನ ಮಾಪನ ಶಾಸ್ತ್ರವಿದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕ ಭೌಗೋಳಿಕತೆ. ಭೋಗ ನಂದೀಶ್ವರ ದೇವಾಲಯ ದ್ರಾವಿಡ ಶೈಲಿಯಲ್ಲಿರುವ ಈ ದೇವಾಲಯವು ಐತಿಹಾಸಿಕವಾಗಿ ಕಲಾಕೃತಿ ಮತ್ತು ಸುಂದರವಾದ ದೇವಸ್ಥಾನಗಳಲ್ಲಿ ಈ ನಮ್ಮ ಭೋಗಿನಂದೇಶ್ವರ ದೇವಾಲಯವು ಒಂದು. 806ರಲ್ಲಿ ಬಾಣ ವಂಶದ
ರಾಜನಾದ ರತ್ನವಳಿ ನಿರ್ಮಿಸಿದನು. ಹಾಗಾದರೆ ಬನ್ನಿ ಈ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ಈ ದೇವಸ್ಥಾನದ ಲೊಕೇಶನ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಎಂಬ ಗ್ರಾಮದಲ್ಲಿ ಈ ದೇವಸ್ಥಾನವು ನಿಮಗೆ ಸಿಗುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಸಂಖ್ಯೆ ಮತ್ತು ಶಿಕ್ಷಣ. ಇಲ್ಲಿನ ಜನಸಂಖ್ಯೆ 2011ರ ಪ್ರಕಾರ 11,15,104 ಇಲ್ಲಿನ ಜನಸಂಖ್ಯೆವಾಗಿದ್ದು, ಲಿಂಗಾನುಪಾತ 972,000 ಪುರುಷರಿಗೆ ಮಹಿಳೆಯರ ಸಂಖ್ಯೆಯಾಗಿದ್ದು, ಇಲ್ಲಿನ ಶಿಕ್ಷಣ ಸಂಸ್ಥೆಯಾದ SJICT 1980ರಲ್ಲಿ ಸ್ಥಾಪನೆ ಮಾಡಿದ ಇಂಜಿನಿಯರ್ ಶಿಕ್ಷಣ ಸಂಸ್ಥೆ ಹಾಗೂ ಸತ್ಯ ಸಾಯಿಬಾಬಾವರ ಅನೇಕ ಶಿಕ್ಷಣ ಸಂಸ್ಥೆಗಳು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದು, ಇಲ್ಲಿನ ಸಾಕ್ಷರತೆ ಪ್ರಮಾಣ 9.76. ಭಾರತ ಖಂಡದಲ್ಲಿ ಕರುನಾಡು ಭೌಗೋಳಿಕ ಸೂಚ್ಯಂಕದಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿರುವ ಜೀವ ವೈವಿಧ್ಯತೆ, ಬೆಟ್ಟ, ಗುಡ್ಡ ಮತ್ತು ಜಲಪಾತಗಳಿಂದ ಹೆಸರನ್ನು ಪಡೆದಿರುವ ಅನೇಕ ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿ ಸಿಗುತ್ತವೆ. ಅಂಥದ್ರಲ್ಲಿ ನಂದಿ ದುರ್ಗ ಬೆಟ್ಟ ಅಥವಾ ನಂದಿ ಹಿಲ್ಸ್. ಕೆಳಗಡೆ ಲ್ಯಾಂಡ್ ಆಗಿದೆ, ಚೆನ್ನಾಗಿರ್ತಿತ್ತು ಅನ್ಸುತ್ತಲ್ಲ. ಬಿಟ್ಬಿಡಿ ಶೂ. ಏಜ್ ಲಿಮಿಟ್ ಇದು ವೆಯ್ಟ್ ಎಷ್ಟು? 100 kg ಸಾ? 80 kg ಸರ್. ಯೋಗಾನಂದೇಶ್ವರ ಸ್ವಾಮಿ ದೇವಾಲಯ, ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ. ಹಲವು ಆರೋಗ್ಯಕರವಾದ ಸಸ್ಯ ಸಂಪತ್ತುಗಳು ಈ ಗಿರಿಧಾಮದಲ್ಲಿ ವಿಶ್ರಾಂತಿಯ ಸ್ಥಳಗಳು. ಈ ನಂದಿ ಬೆಟ್ಟದಲ್ಲಿ ಟಿಪ್ಪು ಸುಲ್ತಾನ್ ಅವರ ವಸತಿ ಗೃಹಗಳಂತೆ. ನಿಮಗೆ ಇಲ್ಲಿ ಉಳಿದುಕೊಳ್ಳಲು ಅತಿಥಿ ಗೃಹ ಸಹ ಒಳಗೊಂಡಿವೆ. ಯಾವ ಟೂರ್ ಬರೋಣ ಅಣ್ಣ? ಎಂ ಟ್ರಾವೆಲ್ ಮೀಡಿಯಾ. ಎಂ ಟ್ರಾವೆಲ್ ಮೀಡಿಯಾ. ಈ ಸಸ್ಯ ತಪೋವನದಲ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಹರಿಯುವಂಥ ನದಿಗಳು ಉತ್ತರದ ಪಾಲಾರ್, ದಕ್ಷಿಣದ ಪೆನ್ನರ್, ಚಿತ್ರಾವತಿ, ಅರ್ಕಾವತಿ ಮತ್ತು ಪಾಪಾಗ್ನಿ ಇಲ್ಲಿ ಹುಟ್ಟಿ ಮತ್ತು ಹರಿಯುವಂಥ ನದಿಗಳಾಗಿವೆ. ಇದು ನಂದಿ ಬೆಟ್ಟದ ನೋಟ.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಆರ್ಥಿಕತೆ. ದ್ರಾಕ್ಷಿ, ರೇಷ್ಮೆ ಮತ್ತು ಧಾನ್ಯಗಳಿಗೆ ಬೆಳೆಯುವಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಚಿಂತಾಮಣಿ ತಾಲೂಕು ವಾಣಿಜ್ಯ ನಗರವಾಗಿದೆ. ಪ್ರತಿ ರವಿವಾರ ಕೋಟ್ಯಾಂತರ ವ್ಯವಹಾರಗಳು ಈ ಚಿಂತಾಮಣಿಯಲ್ಲಿ ನಡೆಯುತ್ತದೆ. ಹಾಗೆ ಶಿಡ್ಲಘಟ್ಟ ಇದು ರೇಷ್ಮೆ ಬೆಳೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕ ಆರ್ಥಿಕತೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಡಿಯೋ. ನೀವು ಯಾರಾದರೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಪ್ಪ ಅಂದ್ರೆ ಇಲ್ಲಿ ಏನೆಲ್ಲ ನೋಡಬಹುದೆಂದರೆ ನಂದಿ ಹಿಲ್ಸ್. ಸ್ವತಂತ್ರ ಪೂರ್ವದಲ್ಲಿ ನಮಗೆ ಅನೇಕ ಮಹನೀಯರು ಸ್ವಾತಂತ್ರ್ಯ ಹೋರಾಡಿ ತಮ್ಮ ಜೀವನ ಮಾಡಿದಂಥ ಸ್ಥಳವಾದ ವಿದುರಾಶ್ವತ್ಥ, ಗುಮ್ಮನಾಯಕನ ಕೋಟೆ, ಗುಡಿಬಂಡ ಕೋಟೆ ಹಾಗೂ ಈಶಾ ಫೌಂಡೇಶನ್ ಅವರ ಆದಿಯೋಗಿ ಮೂರ್ತಿ, ಕಾಲಜ್ಞಾನಿ ದಾರ್ಶನಿಕ ಕೈವಾರ ನಾರಾಯಣ ಅವರ ದೇವಸ್ಥಾನ. ಈ ಜಿಲ್ಲೆಗೆ ಬಂದರೆ ನೀವು ಇಷ್ಟೆಲ್ಲ ಪ್ಲೇಸ್ಗಳನ್ನು ನೋಡಬಹುದು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ. ಜೈ ಹಿಂದ್.